ಸಹೋದರಿಯರೇ, ಈ ದಿನಗಳಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂದು ಬಯಸ್ತಾ ಇದ್ದೀರಾ? ಸಹೋದರರೇ, ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂದು ಬಯಸುತ್ತಾ ಇದ್ದೀರಾ? ಅದು ಯಾವುದೇ ಅದ್ಭುತ ಆಗಿರಬಹುದು. ಅದು ಗರ್ಭಫಲ ಆಗಿರಬಹುದು, ಉದ್ಯೋಗ ಆಗಿರಬಹುದು, ಆರೋಗ್ಯ ಆಗಿರಬಹುದು. ನಿಮಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳಲ್ಲಿ ದೇವರ ಅದ್ಭುತ ಕಾರ್ಯ ನಡೆಯಬೇಕೆಂದು ಬಯಸುತ್ತಿರಬಹುದು. ಏನೇ ಆಗಲಿ, ಒಂದು ಅದ್ಭುತ ಕಾರ್ಯ ನನ್ನ ಜೀವಿತದಲ್ಲಿ ಆಗಬೇಕೆಂದು ನೀವು ಕೋರಿಕೊಳ್ಳುತ್ತಿರುವುದಾದರೆ, ಮೊದಲನೇದಾಗಿ ನಿಮ್ಮ ನಾಲಿಗೆ ಕಾಪಾಡಿಕೊಳ್ಳಿರಿ. ನಿಮ್ಮ ನಾಲಿಗೆ ಹತೋಟಿಯಲ್ಲಿಟ್ಕೊಳ್ರಿ. ಹಾಗಾಗಿ ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು ನಿಮ್ಮ ನಾಲಿಗೆ ಹಾಳು ಮಾಡಿಕೊಳ್ಬೇಡಿ. ನನ್ನ ಹೆಂಡತಿ ನನ್ನಿಷ್ಟ ಎಂದು ಹೇಳಿ ಇಷ್ಟ ಬಂದಂತೆ ಮಾತಾಡುವುದಾದರೆ ಕೇಳಿರಿ, ನಿಮಗೆ ಬರಬೇಕಾದ ಉತ್ತರ ಮಧ್ಯದಲ್ಲಿಯೇ ನಿಂತು ಹೋಗುತ್ತೆ. ನನ್ನ ಗಂಡ ನನ್ನಿಷ್ಟ ಎಂದು ಯೋಚಿಸಿ ಮನೆಗೆ ಬಂದ ಗಂಡನಿಗೆ ಬಾಯಿಗೆ ಬಂದಂತೆ ಬೈತಾ ಇದ್ದೀರಿ ಅಂದ್ಕೊಳ್ಳಿ. ನೀವು ಹೊಂದಿಕೊಳ್ಳುವುದಕ್ಕಾಗಿ ಕಳುಹಿಸಲ್ಪಟ್ಟಿರುವ ಪಾರ್ಸಲ್, ದೇವರ ಬಳಿಯಿಂದ ಕಳುಹಿಸಲ್ಪಟ್ಟಿರುವಂತಹ ಉತ್ತರ ಹಿಂದಕ್ಕೆ ಹೊರಟೋಗುತ್ತೆ. ಜಾಗ್ರತೆ. ಸುದಿನಗಳನ್ನು ಕೋರಿಕೊಳ್ಳುವವನು ಕೆಟ್ಟ ಮಾತುಗಳನ್ನು ತನ್ನ ಬಾಯಿಯಿಂದ ಬರದಂತೆ ನೋಡಿಕೊಳ್ಳಬೇಕು. ಕಪಟವಾದ ಮಾತುಗಳು, ಇಲ್ಲೊಂದು ತರ ಮಾತಾಡೋದು, ಅಲ್ಲೊಂದು ತರ ಮಾತಾಡೋದು. ಮನುಷ್ಯರಿದ್ದಾಗ ಒಂದು ರೀತಿ ಮಾತಾಡೋದು, ಮನುಷ್ಯರಿಲ್ಲದಿರುವಾಗ ಇನ್ನೊಂದು ರೀತಿಯಲ್ಲಿ ಮಾತಾಡೋದು. ಅವು ಕಪಟವಾದ ಮಾತುಗಳು. ಇಲ್ಲಿನ ವಿಷಯ ಅಲ್ಲಿ, ಅಲ್ಲಿನ ವಿಷಯ ಇಲ್ಲಿ ಚಾಡಿ ಹೇಳೋದು, ಕಾಲಕ್ಕೆ ತಕ್ಕಂತೆ ಕೊಡೆ ಹಿಡಿಯೋದು. ಯಾರಿಗೆ ಯಾವ ಮಾತಾಡಿದ್ರೆ ಅವರು ಹ್ಯಾಪಿ ಆಗುತ್ತಾರೋ ಅವರ ಹ್ಯಾಪಿನೆಸ್ಗೋಸ್ಕರ ಆ ರೀತಿಯಾಗಿ ಮಾತಾಡೋದು, ಅವರಿಲ್ಲದಿರುವಾಗ ಅವರ ವಿರುದ್ಧ ಮಾತಾಡೋದು, ಇವೆಲ್ಲ ಕಪಟದ ಮಾತುಗಳು. ಕಪಟವಾದ ಮಾತು ನಿಮ್ಮ ಬಾಯಿಯಲ್ಲಿ ಬರಗೊಡಿಸದೆ ನೀವು ಮಾಡುತ್ತಿರುವ ಕೆಟ್ಟ ಕೆಲಸಗಳನ್ನೆಲ್ಲ ಬಿಟ್ಟು 1 ಪೇತ್ರ 3ನೇ ಅಧ್ಯಾಯ 10ನೇ ವಚನ, ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕು. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಸಹೋದರಿ ಕೇಳ್ತಾ ಇದ್ದೀರಾ? ಸಹೋದರ ಕೇಳ್ತಿದ್ದೀರಾ? ದೇವರು ಅದ್ಭುತ ಮಾಡಬೇಕು ನಿಮ್ಮ ಜೀವಿತದಲ್ಲಿ? ಸಮಾಧಾನವನ್ನು ಹುಡುಕಿರಿ. ಗಂಡ ಒಂದು ಮಾತಾಡಿದ್ದಾನೆ ಅಂದ್ಕೊಳ್ಳಿ, ತಕ್ಷಣವೇ ತಿರುಗಿ 2 ಮಾತಾಡಬೇಡಿ. ಸಮಾಧಾನ ಹುಡುಕಿರಿ. ಹೆಂಡತಿ ಒಂದು ಮಾತಾಡಿದಾಳೆ ಅಂದ್ಕೊಳ್ಳಿ, ತಕ್ಷಣವೇ ನೀವು ಹಾವು ಯಾವ ರೀತಿ ಹೆಡೆ ಎತ್ತುತ್ತದೋ ಆ ರೀತಿಯಾಗಿ ಹೆಡೆ ಎತ್ತಬೇಡಿ. ಸಮಾಧಾನವನ್ನು ಹುಡುಕಿರಿ. ಸಮಾಧಾನದಿಂದಿರುವುದಕ್ಕಾಗಿ ಪ್ರಯತ್ನ ಮಾಡಿರಿ. ಮತ್ತೆ ಜಗಳವಾಡಿ, ಮತ್ತೆ ಮನೆಯೆಲ್ಲ ಕಿತ್ತಿ ತಿಪ್ಪೆ ಮಾಡಿ, ಮತ್ತೆ ದೊಡ್ಡ ಗಲಾಟೆ ಮಾಡಿ, ಮತ್ತೆ ಹಿರಿಯರನ್ನೆಲ್ಲ ಕರೆಸಿ ಎಷ್ಟು ಕಾಲ ಆ ಡ್ರಾಮಾ ಮಾಡ್ತೀರಿ? ಸುತ್ತಲಿರುವವರೆಲ್ಲ ನೋಡ್ತಿದಾರಲ್ಲವೇ? ಭಾನುವಾರ ಬಂದ್ರೆ ಮತ್ತೆ ಬೈಬಲ್ ಹಿಡ್ಕೊಳ್ತೀರಿ. ಭಾನುವಾರ ಬಂದ್ರೆ ಮತ್ತೆ ಇಬ್ರು ಸಭೆಗೆ ಹೋಗ್ತೀರಿ. ಸೋಮವಾರದಿಂದ ಶನಿವಾರದವರೆಗೂ ಮತ್ತೆ ಜಗಳ ಆಡೋದಾದ್ರೆ ಹೇಗೆ ನಡೆಯುತ್ತವೆ ಅದ್ಭುತ ಮಹತ್ಕಾರ್ಯಗಳು ನಿಮ್ಮ ಜೀವಿತದಲ್ಲಿ? ಮೊದಲು ನಿಮ್ಮ ನಾಲಿಗೆ ಸರಿಯಾಗಿಟ್ಕೊಳ್ರಿ. 2ನೇದಾಗಿ ಕೆಟ್ಟದನ್ನು ಬಿಟ್ಟು ಬಿಡಿರಿ. 3ನೇದಾಗಿ ಸಮಾಧಾನದಿಂದ ಜೀವಿಸಿರಿ. ಎದಕ್ಕಾಗಿ? ವಚನ 12, ಕರ್ತನ ಕಣ್ಣುಗಳು ಯಾರ ಮೇಲಿವೆಯಂತೆ? ನೀತಿವಂತರ ಮೇಲೆ ಇವೆಯಂತೆ. ನೀತಿಯಿಂದ ಜೀವಿಸಿರಿ, ಯಥಾರ್ಥರಾಗಿ ಜೀವಿಸಿರಿ, ಪರಿಶುದ್ಧರಾಗಿ ಜೀವಿಸಿರಿ. ತಿಳಿದು ತಪ್ಪು ಮಾಡ್ತಾ ಇದ್ರು ಕೂಡ, ಮಾಡ್ತಿರೋದು ತಪ್ಪು ಎಂದು ತಿಳಿದರೂ ಕೂಡ, ತಪ್ಪು ಹೆಜ್ಜೆ ಹಾಕ್ತಾ ಇದ್ರು ಕೂಡ ದೇವರ ಬಳಿಯಿಂದ ಅದ್ಭುತ ಆಶಿಸಬೇಡಿರಿ. ಯಾಕೆಂದರೆ ಆತನ ಕಣ್ಣುಗಳು ನೀತಿವಂತರ ಮೇಲೆಯೂ ಮತ್ತು ಆತನ ಕಿವಿಗಳು ಅವರ ಪ್ರಾರ್ಥನೆಯ ಕಡೆಗೂ ಇವೆ ಎಂದು ವಾಕ್ಯ ಹೇಳುತ್ತೆ. ಕರ್ತನ ಮುಖವು ಏನಂತೆ? ಕೆಟ್ಟದನ್ನು ಮಾಡುವಂಥವರಿಗೆ ವಿಮುಖವಾಗಿದೆ. ನೀವು ಕೆಟ್ಟದನ್ನು ಮಾಡುವವರಾಗಿದ್ದೀರೋ? ಇತರರಿಗೆ ಅನ್ಯಾಯ ಮಾಡುವವರಾಗಿದ್ದೀರೋ? ಇತರರಿಗೆ ಮೋಸ ಮಾಡುವವರಾಗಿದ್ದೀರೋ? ಇತರರ ಜೀವಿತದೊಂದಿಗೆ ಆಟ ಆಡುವವರಾಗಿದ್ದೀರೋ? ಇತರರಿಗೆ ನಿಷ್ಕಾರಣವಾಗಿ ಗಾಯಗೊಳಿಸಿ ವಿಮರ್ಶಿಸುವವರಾಗಿದ್ದೀರೋ? ಅಲ್ಲಸಲ್ಲದ ವಾರ್ತೆ ಸೃಷ್ಟಿಸುವ ಮನಸ್ತತ್ವವುಳ್ಳವರಾಗಿದ್ದೀರೋ? ಆದರೆ ದೇವರ ಮುಖವು ನಿಮ್ಮಿಂದ ದೂರವಾಗಿದೆ, ನಿಮಗೆ ವಿರುದ್ಧವಾಗಿದೆ. ಆತನು ನಿಮ್ಮ ಕಡೆಗೆ ತನ್ನ ಕಿವಿ ಮರೆತು ಕೂಡ ತೆರೆಯುವುದಿಲ್ಲ. ಆತನ ಕಣ್ಣುಗಳು ನಿಮ್ಮ ಮೇಲೆ ಇರುವುದೇ ಇಲ್ಲ. ಒಳ್ಳೆ ದಿನಗಳನ್ನು ನೋಡಬೇಕೆಂದು ಇಷ್ಟವುಳ್ಳವರಾಗಿರುವುದಾದರೆ ಕೆಟ್ಟದ್ದನ್ನು ನುಡಿಯಬೇಡಿರಿ, ಪಾಪಿಷ್ಟ ಕಾರ್ಯಗಳನ್ನು ಮಾಡಬೇಡಿರಿ. ಕೆಟ್ಟದನ್ನು ಬಿಟ್ಟು ದೂರ ಓಡಿ ಹೋಗಿರಿ. ಒಳ್ಳೆದನ್ನು ಮಾಡುವ ಪ್ರಯತ್ನ ಮಾಡಿರಿ. ಮನೆಯಲ್ಲಿಯೂ ಮನೆಯ ಹೊರಗಡೆಯೂ ಸಮಾಧಾನದಿಂದಿರಿ, ಸಂತೋಷದಿಂದಿರಿ, ಐಕ್ಯತೆಯುಳ್ಳವರಾಗಿರಿ. ಅಷ್ಟೇ ಹೊರತು ಪ್ರತಿಯೊಬ್ಬರೊಂದಿಗೂ ಜಗಳವಾಡುವುದು, ಸಣ್ಣ ವಿಷಯಕ್ಕೂ ಜಗಳ ಆಡೋದು, ಮಾತಿಗೆ ಮಾತು, ಏಟಿಗೆ ತಿರುಗೇಟು, ಇದು ನಿಮ್ಮ ಜೀವಿತದಲ್ಲಿ ಉತ್ತರ ಹೊಂದಿಕೊಳ್ಳುವ ಮಾರ್ಗ ಅಲ್ಲವೇ ಅಲ್ಲ. ಹಾಗಾಗಿ ಕ್ರೈಸ್ತಿಯ ಸಮಾಜವೇ, ಒಳ್ಳೆ ದಿನಗಳನ್ನು ನೋಡಬೇಕೆಂದು ಬಯಸುತ್ತಾ ಇದ್ದೀರಾ? ಆ ದಿನ ಮಂಟಪದ ಬಳಿಯಲ್ಲಿ
ಬಹಳಷ್ಟು ಜನ ಬಿದ್ದುಕೊಂಡಿದ್ದರು ಪ್ರಿಯರೇ. ಎದಕ್ಕಾಗಿ ಗೊತ್ತಾ? ಒಳ್ಳೆ ದಿನಗಳನ್ನು ಕಾಣುವುದಕ್ಕಾಗಿ. ಒಂದಲ್ಲ ಒಂದು ದಿನ ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ, ಒಂದಲ್ಲ ಒಂದು ದಿನ ನನ್ನ ಜೀವಿತದಲ್ಲಿ ಮಹತ್ಕಾರ್ಯ ನಡೆಯುತ್ತೆ, ನನಗೂ ಕೂಡ ಒಳ್ಳೆ ದಿನಗಳು ಬರುತ್ತವೆ, ಒಳ್ಳೆ ದಿನಗಳು ಬರ್ತವೆ, ಒಳ್ಳೆ ದಿನಗಳು ಬರ್ತವೆ, ಒಳ್ಳೆ ದಿನಗಳು ಬರ್ತವೆ ಎಂಬುದಾಗಿ ಅಲ್ಲಿ ಒಬ್ಬನು ಅಂತೆ 1 ವರ್ಷ ಅಲ್ಲ ಪ್ರಿಯರೇ, ಹಾಗೂ 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಅಲ್ಲ ಪ್ರಿಯರೇ. ಎಷ್ಟು ವರ್ಷಗಳಿಂದ? 38 ವರ್ಷಗಳಿಂದ ಅಲ್ಲಿಯೇ ಬಿದ್ದುಕೊಂಡಿದ್ದ ಪ್ರಿಯರೇ. ಅವನನ್ನು ನೋಡ್ತಾರೆ ಪ್ರಿಯರೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ಅಲ್ಲಿ ಯಾರೆಲ್ಲ ಇದ್ದಾರೆ ಹೇಳ್ರಿ? ರೋಗಿಗಳು, ಕುರುಡರು, ಕುಂಟರು, ಒಣಗಿದ ಕೈಕಾಲುಗಳುಳ್ಳವರು, ಆ ಒಂದೊಂದು ಮಂಟಪದಲ್ಲಿ ಗುಂಪು ಗುಂಪಾಗಿ ಬಿದ್ದಿದ್ರಂತೆ. ಮತ್ತೆ ಅಷ್ಟೊಂದು ಮಂದಿ ಗುಂಪು ಬಿದ್ದಿರುವಾಗ ಯೇಸುಕ್ರಿಸ್ತನು ಇವನ ಬಳಿಗೆ ಯಾಕೆ ಬಂದಿರುತ್ತಾರೆ? ಬಿದ್ದಿರುವವರಲ್ಲಿ ಇವನೇ ಬಹಳ ಸೀನಿಯರ್ ಆಗಿದ್ದ. ಅರ್ಥವಾಯ್ತಾ? ಏನಾಗಿದ್ದ ಇವನು? ಮೋಸ್ಟ್ ಸೀನಿಯರ್. ಬಿದ್ದಿರುವವರಲ್ಲಿ ಮೋಸ್ಟ್ ಸೀನಿಯರ್ ಆಗಿ ಬಿದ್ದವನಾಗಿದ್ದ. ಎಂದಿನಿಂದಲೋ ಅದೇ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದ. ಯೇಸು ಯಾವಾಗ ಬಂದಿದ್ರು? ಹಬ್ಬ ನಡೆಯುತ್ತಿರುವಾಗ ಬಂದಿದ್ರು. ಯೇಸು ಯಾವಾಗ ಬರುತ್ತಾರೆ? ಅವನಲ್ಲಿ ಬಿದ್ದುಕೊಂಡಿರುವಾಗ ಬರ್ತಾರೆ. ಯಾರು ಬಿದ್ದುಕೊಂಡಿರುವಾಗ? 38 ವರ್ಷಗಳಿಂದ ಒಬ್ಬನು ಆ ಮಂಟಪಗಳ ಹತ್ತಿರ ಕದಲಲಾರದಂತಹ, ಅಲ್ಲಾಡಲಾರದಂತಹ ಪಾರ್ಶ್ವಾಯು ರೋಗದಿಂದ ಬಿದ್ದಿರುವಾಗ ಯೇಸು ಅಲ್ಲಿಗೆ ಬರ್ತಾರೆ. ನೀವು ಹೇಳಬಹುದು, ಬ್ರದರ್ ಅಲ್ಲಿ ಬಹಳಷ್ಟು ಜನ ಇದ್ದಾರಲ್ಲವೋ, ಮತ್ತೆ ಅಷ್ಟೊಂದು ಜನರಲ್ಲಿ ಯೇಸು ಕ್ರಿಸ್ತನು ಇವನ ಬಳಿಗೆ ಯಾಕೆ ಬಂದರು ಎಂಬ ಪ್ರಶ್ನೆ ನೀವು ಕೇಳಬಹುದು. ಯಾಕೆ ಬಂದ್ರು ಗೊತ್ತಾ? ಎಲ್ಲರಿಗಿಂತಲೂ ಹೆಚ್ಚು ಕಾಲ ಪಾಪ ಅವನೇ ಬಿದ್ದಿದ್ದಾನೆಂದು, ಎಲ್ಲರಿಗಿಂತಲೂ ಹೆಚ್ಚು ಬಾಧೆಯಲ್ಲಿದ್ದಾನೆಂದು, ಎಲ್ಲರಿಗಿಂತಲೂ ಹೆಚ್ಚಾಗಿ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಕುಗ್ಗಿ ಹೋಗಿದ್ದಾನೆಂದು ಯೇಸು ಬಂದ್ರು. ಈ ದಿನ ಯಾರಾದರೂ ಇದ್ದೀರಾ? ಅಯ್ಯ, ಎಲ್ಲರಿಗಿಂತಲೂ ಹೆಚ್ಚಾಗಿ ನಾನೇ ಬಾಧೆ ಹಾದು ಹೋಗ್ತಿದ್ದೇನೆ, ಎಲ್ಲರಿಗಿಂತಲೂ ಹೆಚ್ಚಾಗಿ ನನಗೇ ಕಷ್ಟಗಳಿವೆ, ನನ್ನ ಅಣ್ಣ ಚೆನ್ನಾಗಿದ್ದಾನೆ, ನನ್ನ ತಮ್ಮ ಚೆನ್ನಾಗಿದ್ದಾನೆ, ತಂಗಿ ಚೆನ್ನಾಗಿದ್ದಾಳೆ, ನನ್ನ ಅಕ್ಕ ಚೆನ್ನಾಗಿದ್ದಾಳೆ, ನನ್ನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನಾನೊಬ್ಬಳೇ ಈ ದಿನ ಇಷ್ಟು ದೀನಸ್ಥಿತಿಯಲ್ಲಿದ್ದೇನೆ, ನನ್ನ ಮನೆಯಲ್ಲಿ ಎಲ್ಲರೂ ಸೆಟ್ಲ್ ಆಗಿದ್ದಾರೆ, ನಾನೊಬ್ಬನೇ ಇನ್ನೂ ಸೆಟ್ಲ್ ಆಗದೆ ಕಡಿದು ಹೋದ ಗಾಳಿಪಟದ ಹಾಗೆ ನನ್ನ ಜೀವಿತ ಇದೆ. ನನ್ನ ಮನೆಯಲ್ಲಿ ಬಂಧುಗಳಲ್ಲಿ ಎಲ್ಲರೂ ಅದೇ ಮಾತು ಹೇಳ್ತಿದ್ದಾರೆ, ಮನೆಯಲ್ಲಿ ಎಲ್ಲರೂ ಸೆಟ್ಲ್ ಆದ್ರೂ ಪಾಪ ಅವನೊಬ್ಬನೇ ಸೆಟ್ಲ್ ಆಗ್ಲಿಲ್ಲವೆಂದು. ನಿಮಗೊಂದು ವಿಷಯ ಹೇಳ್ತೇನೆ ಕೇಳಿ. ನನ್ನ ಅಮ್ಮಳಿಗೆ 6 ಮಂದಿ ಅಕ್ಕ ತಂಗಿಯಂದಿರಿದ್ರು, 4 ಮಂದಿ ಸಹೋದರರು, 6 ಮಂದಿ ಸಹೋದರಿಯರಿದ್ರು. ಅವರೆಲ್ಲರಿಗೂ ಮಕ್ಕಳಿದ್ರು. ಅವರ ಮಕ್ಕಳೆಲ್ಲ ಚೆನ್ನಾಗಿ ಓದುತ್ತಾ ಇದ್ರು. ದೊಡ್ಡಮ್ಮಂದ್ಯರಾಗಿರ್ಬೋದು, ಚಿಕ್ಕಮ್ಮಂದ್ಯರಾಗಿರ್ಬೋದು, ಅವರೆಲ್ಲರೂ ಬಹಳ ಬಾಧೆ ಪಡ್ತಾ ಇದ್ರು ಪ್ರಿಯರೇ. ಏನೆಂದು ಗೊತ್ತಾ? ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿಕೊಳ್ತಿದ್ದಾರೆ, ಆದರೆ ನಮ್ಮ ಅನುಸೇಯ ಇದ್ದಾಳಲ್ಲವೋ, ಆ ಅನುಸೇಯಳ ಚಿಕ್ಕ ಮಗನೇ, ಅವನು ಸರಿಯಾಗಿ ಓದದೆ ಹಾಳಾಗ್ತಿದ್ದಾನೆ. ಆ ಚಿಕ್ಕ ಹುಡುಗ ಯಾರೋ ಅಲ್ಲ, ನಾನೇ. ಅರ್ಥವಾಯ್ತಾ ನಿಮಗೆ? ಇದು ನಮ್ಮ ಕುಟುಂಬದಲ್ಲಿ ಒಂದು ಕಾಮನ್ ಡೈಲಾಗ್. ಅದೇನೆಂದರೆ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದುತ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿಯೇ ಓದುತ್ತಿದ್ದಾರೆ, ಪಾಪ ಅವನೊಬ್ಬನೇ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಿಲ್ಲ, ಪಾಪ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ ಎಂಬುದಾಗಿ ಹೀಗೆ ಬಾಧೆ ಪಡ್ತಾ ಇದ್ರು ಪ್ರಿಯರೇ. ನನ್ನ ಅಣ್ಣ ಏನೋ ಡಾಕ್ಟರ್, ನಾನೇನೋ ಆಕ್ಟರ್. ಆ ದಿನಗಳಲ್ಲಿ ಎಷ್ಟೋ ಆಕ್ಟಿಂಗ್ ಮಾಡ್ತಾ ಇದ್ದೆ. ಹೇಳಲಿಚ್ಛಯಿಸೋದೇನು ಗೊತ್ತಾ? ಯಾರೆಲ್ಲ ಪಾಪ ಅವನಿಗೆ ವಿದ್ಯೆ ತಲೆಗೆ ಹೋಗ್ಲಿಲ್ಲ, ಪಾಪ ಅವನು ಮುಂದೆ ಏನಾಗ್ತಾನೋ ಎಂಬುದಾಗಿ ಅಂದುಕೊಂಡವನ ಮೇಲೆ ನನ್ನ ದೇವರ ಕಣ್ಣುಗಳು ಬಿದ್ದವು ಪ್ರಿಯರೇ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅಯ್ಯ, ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ, ನನ್ನ ಪರಿಸ್ಥಿತಿಯೇ ಸರಿಯಾಗಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರ ಪರಿಸ್ಥಿತಿ ಚೆನ್ನಾಗಿದೆ, ನಮ್ಮ ಬಂಧುಗಳ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ, ಆದರೆ ನನ್ನ ಕುಟುಂಬ ಪರಿಸ್ಥಿತಿಯೇ ಸರಿಯಾಗಿಲ್ಲ. ನನ್ನ ಗಂಡನಿಗೆ ಮದುವೆ ಆದ ನಂತರ ನನ್ನ ಸಿಸ್ಟರ್ಸ್ ಎಲ್ಲ ಸೆಟ್ಲ್ ಆಗಿದ್ದಾರೆ, ಬ್ರದರ್ಸ್ ಎಲ್ಲ ಸೆಟ್ಲ್ ಆಗಿದ್ದಾರೆ, ನಾನು ಮದುವೆ ಆದರೂ ಆದೆ, ಇಂತಹ ಗಂಡನಿಗೆ ಮದುವೆ ಆದೆ. ಫಲಿತವಾಗಿ ಈ ದಿನ ಬಹಳ ಕಷ್ಟ ಹಾದು ಹೋಗ್ತಿದ್ದೇವೆ, ಬಹಳ ತೊಂದರೆ ಹಾದು ಹೋಗ್ತಿದ್ದೇವೆ. ಮಕ್ಕಳನ್ನು ಓದಿಸಲಾರದ ಪರಿಸ್ಥಿತಿ ಎದುರಿಸ್ತಿದ್ದೇವೆ. ಓದಿಸೋಣ ಅಂದ್ರೆ ಅವರಿಗೆ ಸರಿಯಾಗಿ ಓದಲಾರದ ಪರಿಸ್ಥಿತಿ ಇದೆ. ಅದೇನೋ ನನ್ನ ಕುಟುಂಬವೇ ಸರಿಯಾಗಿಲ್ಲ ಎಂಬುದಾಗಿ ನೀವು ಅಂದ್ಕೊಳ್ತಾ ಇದ್ದೀರಾ. ಅಲ್ಲಿ ಬಹಳಷ್ಟು ಜನ ಗುಂಪಾಗಿ ಬಿದ್ದಿರುವಾಗ ಯೇಸು ಯಾರನ್ನು ಹೋಗಿ ನೋಡಿದ್ರು ಗೊತ್ತಾ? ಯೇಸುವಿನ ಕಣ್ಣು ಯಾರ ಮೇಲೆ ಬಿತ್ತು ಗೊತ್ತಾ?
ಎಲ್ಲರಿಗಿಂತಲೂ ಹೀನವಾದ ಸ್ಥಿತಿಯಲ್ಲಿ ಯಾರಿದ್ದಾರೋ ಅವನ ಮೇಲೆಯೇ ಯೇಸುವಿನ ಕಣ್ಣುಗಳು ಬಿದ್ದವು ಪ್ರಿಯರೇ. ಈ ದಿನ ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಈ ವಾಕ್ಯ ಕೇಳುವಂಥವರಲ್ಲಿ ಬೇರೆ ಎಲ್ಲರಿಗಿಂತಲೂ ನನ್ನ ಪರಿಸ್ಥಿತಿಯೇ ಸರಿಯಾಗಿಲ್ಲ ಎಂಬುದಾಗಿ ನೀವು ಯಾರಾದರೂ ಅಂದುಕೊಳ್ಳುವುದಾದರೆ ನಿಮಗೊಂದು ಶುಭವಾರ್ತೆ. ಈ ದಿನ ನನ್ನ ಯೇಸು ನಿಮ್ಮ ಕಡೆಗೆ ನೋಡ್ತಿದ್ದಾರೆ. ಈ ದಿನ ನನ್ನ ಯೇಸು ನಿಮ್ಮ ಜೀವಿತದಲ್ಲಿಯೇ ಅದ್ಭುತ ಕಾರ್ಯ ಮಾಡಬೇಕು ಎಂದು ಆಶಿಸುತ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ತೆರಹನು ಎಂಬ ಒಬ್ಬ ವೃದ್ಧನಿದ್ದನು. ಅವನಿಗೆ 3 ಮಂದಿ ಮಕ್ಕಳಿದ್ರು. ಎಷ್ಟು ಮಂದಿ ಮಕ್ಕಳು? 3 ಮಂದಿ ಮಕ್ಕಳು. ಈ 3 ಮಂದಿ ಮಕ್ಕಳಲ್ಲಿ 3ನೇ ಅವನಿಗೆ ಮಕ್ಕಳಿದ್ದಾರೆ, 2ನೇ ಅವನಿಗೆ ಮಕ್ಕಳಿದ್ದಾರೆ, 1ನೇ ಅವನಿಗೇನೋ ಮಕ್ಕಳೇ ಇಲ್ಲ. ದೇವರು ತನ್ನದೇ ಆದ ಒಂದು ಜನಾಂಗವನ್ನುಂಟು ಮಾಡಬೇಕು, ತನ್ನದೇ ಆದ ಒಂದು ರಾಜ್ಯ ಉಂಟು ಮಾಡಬೇಕು, ನನ್ನನ್ನು ಸೇವಿಸುವ ಪ್ರಜೆಗಳನ್ನು ಎಬ್ಬಿಸಬೇಕು ಅಂದುಕೊಂಡಾಗ ಈ 3ರನ್ನು ದೇವರು ನೋಡ್ತಾರೆ. ನೋಡಿದಾಗ 2ನೇ ಅವನಿಗೂ ಮಕ್ಕಳಿದ್ದಾರೆ, 3ನೇ ಅವನಿಗೂ ಮಕ್ಕಳಿದ್ದಾರೆ, ಹಿರಿಮಗನಿಗೆ ಮಾತ್ರ ಮಕ್ಕಳಿಲ್ಲ. ಈಗ ದೇವರು ಏನಂದುಕೊಳ್ತಾರೆ ಗೊತ್ತಾ? ತನ್ನನ್ನು ಸೇವಿಸುವ ಒಂದು ಜನಾಂಗವನ್ನು ಎಬ್ಬಿಸಬೇಕೆಂದಿರುವಾಗ ಯಾರನ್ನು ಆರಿಸಿಕೊಳ್ಬೇಕು ಹೇಳಿ? 2ನೇ ಅವನಿಗಾದರೂ ಆರಿಸಿಕೊಳ್ಬೇಕು, 3ನೇ ಅವನಿಗಾದರೂ ಆರಿಸಿಕೊಳ್ಬೇಕು. ಯಾಕಂದ್ರೆ ಅವರಿಬ್ಬರಿಗೂ ಮಕ್ಕಳಿದ್ದಾರೆ. ಆ ದಿನ ದೇವರು 2ನೇವನನ್ನು 3ನೇವನು ಆರಿಸಿಕೊಳ್ಳಲಿಲ್ಲ. ಮಕ್ಕಳಿಲ್ಲದೆ ಬಳಲುತ್ತಿರುವಂತಹ ಅಬ್ರಹಾಮನನ್ನು ಮಾತ್ರವೇ ದೇವರು ಆರಿಸಿಕೊಂಡ್ರು. ಪ್ರಿಯರೇ, ಈ ದಿನ ನಮ್ಮ ಮಧ್ಯದಲ್ಲಿಯೂ ಯಾರಾದರೂ ಇದ್ದೀರಾ ನಮಗೂ ಮಕ್ಕಳಿಲ್ಲವೆಂದು ದುಃಖ ಪಡುವಂಥವರು? ಶಾರೀರಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುವಂಥವ್ರು ಯಾರಾದರೂ ಇದ್ದೀರಾ? ಅಮ್ಮ ಸಹೋದರಿ, ಪ್ರಿಯ ಸಹೋದರ, ಕೇಳಿರಿ, ನನ್ನ ಕರ್ತನು ನಿಮ್ಮ ಕುರಿತಾಗಿ ಆಲೋಚಿಸುತ್ತಿದ್ದಾರೆ. ನಿಮ್ಮ ಮುಖಾಂತರ, ನಿಮ್ಮ ಕುಟುಂಬದ ಮುಖಾಂತರ ಆತನನ್ನು ಸೇವಿಸುವಂತಹ ಒಂದು ವಂಶವನ್ನೇ ತರಬೇಕು ಎಂಬುದಾಗಿ ದೇವರು ಉದ್ದೇಶಿಸಿದ್ದಾರೆ. ಇದನ್ನು ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಖಂಡಿತವಾಗಿಯೂ ನೀವು ನೋಡ್ತೀರಿ. ಯೇಸುಕ್ರಿಸ್ತನು ಆ ದಿನ ಯೆರೂಸಲೇಮಿಗೆ ಬಂದಾಗ ಯಾವ ವ್ಯಕ್ತಿ ಹೆಚ್ಚು ಕಾಲ ಸಮಸ್ಯೆಯಲ್ಲಿದ್ದನೋ, ಹೆಚ್ಚು ಕಾಲ ಬಾಧೆಯಲ್ಲಿದ್ದನೋ, ಹೆಚ್ಚು ಕಾಲ ಕಣ್ಣೀರಿನಲ್ಲಿದ್ದನೋ, ಹೆಚ್ಚು ಕಾಲ ಕಷ್ಟದಲ್ಲಿದ್ದಾನೋ ಅವನ ಬಳಿಗೇ ಯೇಸು ಹೋಗುತ್ತಾರೆ. ಆಗ ನೀವು ಅನ್ಬೋದು, ಬ್ರದರ್, ಹೆಚ್ಚು ಕಾಲ ಆ ರೀತಿ ಕಷ್ಟದಲ್ಲಿದ್ದವನ ಬಳಿಗೆ ಯೇಸು ಹೋದರೆಂದು ನೀವು ಹೇಳ್ತಿದ್ದೀರಲ್ಲವೇ? ಏನೋ ನೀವು ನೋಡಿರುವಂತೆಯೇ. ಅದು ನಿಜವೋ? ಕರೆಕ್ಟೇ ಪ್ರಿಯರೇ. ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ಯೇಸು ಅವನು ಬಿದ್ದುಕೊಂಡಿರುವುದನ್ನು ನೋಡಿ ಅವನು ಆಗಲೇ ಬಹುಕಾಲದಿಂದ ಆ ಸ್ಥಿತಿಯಲ್ಲಿದ್ದಾನೆಂದು ಅರಿತು. ಅರ್ಥವಾಗ್ತಿದೆಯಾ? ಆಗಲೇ ಅವನು ಬಹಳ ಕಾಲದಿಂದ ಅದೇ ದೀನ ಸ್ಥಿತಿಯಲ್ಲಿದ್ದ. ಈ ದಿನ ಈ ಸಂದೇಶ ಕೇಳುತ್ತಿರುವ ಸಹೋದರ ಸಹೋದರಿ, ನೀವು ಕೂಡ ಬಹಳ ಕಾಲದಿಂದ ನಿರುದ್ಯೋಗ ಸಮಸ್ಯೆಯಲ್ಲಿದ್ದೀರಲ್ಲವೋ? ಬಹಳ ಕಾಲದಿಂದ ಆರ್ಥಿಕವಾಗಿ ನೀವು ಚೆದರಿ ಹೋಗಿದ್ದೀರಲ್ಲವೋ? ಬಹಳ ಕಾಲದಿಂದ ಯಾವುದೋ ಒಂದು ರೋಗದಿಂದ ನೀವು ಬಳಲುತ್ತಾ ಇದ್ದೀರಲ್ಲವೋ? ಬಹಳ ಕಾಲದಿಂದ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ಒದ್ದಾಡುತ್ತಾ ಇದ್ದೀರಲ್ಲವೋ? ಬಹಳ ಕಾಲದಿಂದ ಮಕ್ಕಳಿಲ್ಲದಕ್ಕಾಗಿ ಗೋಳಾಡುತ್ತಾ ಅಳುತ್ತಾ ಇದ್ದೀರಲ್ಲವೋ? ಹಾಗಾದರೆ ನಿಮಗೊಂದು ಶುಭವಾರ್ತೆ. ನಿಮಗೆ ಒಳ್ಳೆ ದಿನಗಳು ಬರಲಿಕ್ಕಿವೆ. ಎದಕ್ಕಾಗಿ? ಆ ದಿನ ಯೇಸು ಅಲ್ಲಿಗೆ ಹೋದಾಗ ಅಲ್ಲಿ ಬಹಳಷ್ಟು ಜನ ಇದ್ರು. ಆದರೆ ಯಾರ ಬಳಿಗೆ ಯೇಸುವಿನ ಪಾದಗಳು ನಡೆದುಕೊಂಡು ಹೋದವು ಗೊತ್ತಾ? ಎಲ್ಲರಿಗಿಂತಲೂ ಹೆಚ್ಚು ಕಾಲದಿಂದ ಕಷ್ಟದಲ್ಲಿರುವ ವ್ಯಕ್ತಿಯ ಬಳಿಗೆ ಯೇಸು ಹೋಗುತ್ತಾರೆ. ಪ್ರಿಯರೇ, ಈ ದಿನ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಬಹಳ ಕಾಲದಿಂದ ಸಫರ್ ಆಗ್ತಾ ಇದ್ದೀರಿ. ಆತ್ಮಿಕವಾಗಿ ಸಫರ್ ಆಗ್ತಿದ್ದೀರಿ, ಆರ್ಥಿಕವಾಗಿ ಸಫರ್ ಆಗ್ತಿದ್ದೀರಿ, ಆರೋಗ್ಯ ವಿಷಯದಲ್ಲಿ ಸಫರ್ ಆಗ್ತಿದ್ದೀರಿ, ಅನೇಕ ವಿಷಯಗಳಲ್ಲಿ ಸಫರ್ ಆಗ್ತಾ ಇದ್ದೀರಿ. ಹಾಗಾದರೆ ಯೇಸು ನಿಮ್ಮ ಜೀವಿತದಲ್ಲಿಯೇ ಅದ್ಭುತ ಮಾಡಲು ಸಿದ್ಧವಾಗಿದ್ದಾರೆ. ನೀವು ಎಲ್ಲಿ ಬಿದ್ದುಕೊಂಡಿದ್ದೀರೋ, ಯಾವ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದೀರೋ, ಆರ್ಥಿಕವಾಗಿ ಸಾಲದಲ್ಲಿ ಬಿದ್ದಿರಬಹುದು, ಅನಾರೋಗ್ಯದಲ್ಲಿ ನೀವು ಬಿದ್ದಿರಬಹುದು, ಅವಮಾನದಲ್ಲಿ ನೀವು ಬಿದ್ದಿರಬಹುದು, ಅಪನಿಂದನೆಗಳಲ್ಲಿ ಬಿದ್ದುಕೊಂಡಿರಬಹುದು, ಅನ್ಯಾಯಕ್ಕೆ ಗುರಿಯಾಗಿರಬಹುದು, ಮೋಸಕ್ಕೆ ಗುರಿಯಾಗಿರಬಹುದು. ನೀವು ಯಾವ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದೀರೋ, ಬಿದ್ದುಕೊಂಡಿರುವ ನಿಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ ನನ್ನ ಯೇಸು ಈ ದಿನ ನಿಮ್ಮೆಲ್ಲರೊಂದಿಗೆ ಮಾತಾಡ್ತಿದ್ದಾರೆ. 38 ವರ್ಷಗಳಿಂದ ಅವನು ಅಲ್ಲೇ ಬಿದ್ದುಕೊಂಡಿದ್ದ.
ಹಾಗೆ ಬಿದ್ದಿರುವವನ ಬಳಿಗೆ ಬಂದು, ಆಗಲೇ ಬಹಳ ಕಾಲದಿಂದ ಅವನು ಬಿದ್ದಿರುವುದನ್ನು ಯೇಸು ನೋಡಿ ಅವನಿಗೆ ನೋಡು ಒಂದು ಮಾತು ಹೇಳ್ತಾರೆ. ಏನೆಂದು ನೋಡೋಣ ಬನ್ನಿ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ಯೇಸು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ, ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಬಂದ್ರು. ಬೆತ್ಸತಾ ಕೊಳಕ್ಕೆ ಫಸ್ಟ್ ಟೈಮ್ ಬರ್ತಾರೆ. ಅದಕ್ಕಿಂತ ಮುಂಚೆ ಬಂದಂತೆ ಎಲ್ಲಿಯೂ ಇಲ್ಲ. ಯೇಸು ನೋಡುತ್ತಾ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನಿಗೆ ಕೇಳಿದ್ರೆ ಅವನ ರೆಸ್ಪಾನ್ಸ್ ಹೇಗಿತ್ತು ಗೊತ್ತಾ ನಿಮಗೆ? ಅಯ್ಯಾ ಏನನ್ನುತ್ತಾನೆ? ಸ್ವಾಮೀ. ಸ್ವಾಮಿ ಎನ್ನುವಂತಹ ಈ ಪದ ಗ್ರೀಕ್ನಲ್ಲಿ ಕಿರಿಯೋಸ್ ಎಂಬ ಪದ ಬಳಸಲಾಗಿದೆ. ಅಂದರೆ ಅರ್ಥ ಗೊತ್ತಾ? ಪ್ರಭುವೇ. ಏನದು? ಪ್ರಭುವೇ. ಮತ್ತೆ ಯಾವ ಕಾರಣಕ್ಕಾಗಿ ಪ್ರಭುವೇ ಅಂದನೆಂದು ಗೊತ್ತಿಲ್ಲ. ಆದರೆ ಯೇಸು ಬಂದು ಅಲ್ಲಿ ನಿಂತಾಗ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಕೇಳಿದಕ್ಕೆ, ಸ್ವಾಮಿ, ನೀರು ಕದಲಿಸಲ್ಪಟ್ಟು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಮೊದಲನೇದಾಗಿ ಯೇಸು ಕ್ರಿಸ್ತನಿಗೆ ಅವನು ಗೌರವ ಕೊಡ್ತಾನೆ. ಏನ್ ಕೊಡ್ತಾನೆ? ಗೌರವ ಕೊಡ್ತಾನೆ. ದೇವರು ಹೇಳಿರುವ ಮಾತೇನು ಗೊತ್ತಾ? ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ನೀವು ದೇವರನ್ನು ಸನ್ಮಾನಿಸಿರಿ, ದೇವರು ನಿಮ್ಮನ್ನು ಸನ್ಮಾನಿಸ್ತಾರೆ. ದೇವರನ್ನು ನೀವು ಘನಪಡಿಸಿರಿ, ದೇವರು ನಿಮ್ಮನ್ನು ಘನಪಡಿಸುತ್ತಾರೆ. ಯಾರು ದೇವರನ್ನು ಗೌರವಿಸಿ ಘನಪಡಿಸುತ್ತಾರೆ ಗೊತ್ತಾ? ಸಾಧಾರಣವಾಗಿ ಯಾರು ಇತರರನ್ನು ಗೌರವಿಸ್ತಾರೆ ಹೇಳಿ? ತಗ್ಗಿಸಿಕೊಳ್ಳುವಂಥವರು, ದೀನತೆಯುಳ್ಳಂಥವರೇ ಇತರರನ್ನು ತಮಗಿಂತಲೂ ಹೆಚ್ಚಿನವರೆಂದು ಪರಿಗಣಿಸುತ್ತಾರೆ. ಯಾರೋ ಒಬ್ಬರು ಬಂದು ನಾನು ಸ್ವಸ್ಥವಾಗುವುದರ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿಯವರೆಗೂ ಯಾರು ಕೂಡ ನಾನು ವಾಸಿಯಾಗುವುದರ ಕುರಿತು, ರೋಗದ ಕುರಿತು ಯಾರೂ ಮಾತಾಡಿಲ್ಲ. ಯಾರೋ ಮಹಾನುಭಾವನು ಬಂದು ನಾನು ವಾಸಿಯಾಗೋದ್ರ ಕುರಿತು, ರೋಗದ ಕುರಿತು ಮಾತಾಡ್ತಿದ್ದಾನೆ. ಹೇಳಿಕೊಳ್ಳೋಣ ನನ್ನ ಕಷ್ಟ ಏನೆಂದು. ಇಲ್ಲಿಯವರೆಗೂ ನನ್ನ ಕಷ್ಟ ಕೇಳುವವನಿಲ್ಲ, ನನ್ನ ಗೋಳು ಕೇಳುವವನಿಲ್ಲ, ನನ್ನ ಜೊತೆ ಯಾರೊಬ್ಬರೂ ಇಲ್ಲ. ಆಗ ಹೇಳ್ತಾನೆ, ಸ್ವಾಮಿ, ನೀರು ಕದಲಿಸಲ್ಪಡುವಾಗ ಯಾರು ಮೊದಲು ನೀರೊಳಗೆ ಇಳಿತಾರೋ ಅವರು ವಾಸಿಯಾಗುತ್ತಾರೆ ಎಂಬುದಾಗಿ ಇಲ್ಲಿ ಒಂದು ನಂಬಿಕೆ ಇದೆ. ಅವನು ಹೇಳ್ತಾನೆ, ನನಗೆ ಒಬ್ಬರೂ ಏನನ್ನುತ್ತಾನೆ? ಇಲ್ಲ ಅನ್ನುತ್ತಾನೆ. ನನಗೆ ಒಬ್ಬರೂ ಇಲ್ಲ ಅನ್ನುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಇದೇ ಮಾತು ಅನ್ನುವಂಥವರು, ನನಗೆ ಅರ್ಥ ಮಾಡಿಕೊಳ್ಳುವಂಥವರು, ನನಗೆ ಒಬ್ಬರೂ ಇಲ್ಲ, ನನಗೆ ಸಹಾಯ ಮಾಡುವುದಕ್ಕಾಗಿ ಯಾರೂ ಇಲ್ಲ. ಆರ್ಥಿಕವಾಗಿ 10 ರೂಪಾಯಿ ಸಾಲ ಕೊಡುವಂಥವರು ನನಗ್ಯಾರೂ ಇಲ್ಲ. ಪ್ರೀತಿಯಿಂದ ಮಾತಾಡಿಸುವಂಥವರು ನನಗೆ ಯಾರಿದ್ದಾರೆ ಈ ದಿನ? ಯಾರೂ ಇಲ್ಲ. ಯಾರೂ ಇಲ್ಲದಿರುವುದೇನು ಗಂಡ ಇದ್ದಾನಲ್ಲವೋ? ಯಾರೂ ಇಲ್ಲದಿರುವುದೇನು ಹೆಂಡತಿ ಇದ್ದಾಳಲ್ಲವೋ? ಹೆಂಡತಿ ಇದ್ದಾಳೆ, ಆದರೆ ಹೇಗೆ ಪ್ರೀತಿಸಬೇಕೆಂದು ಗೊತ್ತಿಲ್ಲ. ಗಂಡ ಇದ್ದಾನೆ, ಆದರೆ ಹೇಗೆ ಪ್ರೀತಿಯಿಂದ ಮಾತಾಡಿಸಬೇಕೆಂದು ಗೊತ್ತಿಲ್ಲ. ಮತ್ತೆ ಮಕ್ಕಳಿದ್ದಾರಲ್ಲವೋ? ಮಕ್ಕಳಿಗಂತೂ ನೋಡಿಕೊಳ್ಳೋದೇ ಗೊತ್ತಿಲ್ಲ. ಗಂಡ ಇದ್ದಾಗಿಯೂ, ಹೆಂಡತಿ ಇದ್ದಾಗಿಯೂ, ಮಕ್ಕಳಿದ್ದಾಗಿಯೂ ಪ್ರೀತಿಯಿಂದ ಮಾತಾಡಿಸಿ ವರ್ಷಗಳೇ ಕಳೆದು ಹೋದವು. ಈ ದಿನ ಅಂಥವರು ನಮ್ಮ ಮಧ್ಯೆ ಇಲ್ಲವೋ? ನನಗೆ ಯಾರಿದ್ದಾರೆ? ನನಗರ್ಥ ಮಾಡಿಕೊಳ್ಳುವವರು ಯಾರಿದ್ದಾರೆ? ಮಾತಿನಿಂದ ಆಧರಿಸುವವರು ನನಗ್ಯಾರಿದ್ದಾರೆ? ಕಷ್ಟ ಬಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಧೈರ್ಯಪಡಿಸುವವರು ನನಗ್ಯಾರಿದ್ದಾರೆ? ನನಗ್ಯಾರೂ ಇಲ್ಲ. ನನಗೇನಾದರೂ ಸಮಸ್ಯೆ ಇದ್ರೆ ನಾನಿದ್ದೇನಲ್ಲವೇ ಎಂದು ಕೈ ಚಾಚಿ ಸಹಾಯ ಮಾಡುವವರು ನನಗ್ಯಾರಿದ್ದಾರೆ? ಯಾರೂ ಇಲ್ಲ. ಒಡ ಹುಟ್ಟಿದವರಿದ್ದಾರಲ್ಲವೋ? ಒಡ ಹುಟ್ಟಿದವರಿದ್ದಾರೆ, ಆದರೆ ಅವರ ಕಾಟ ಅವರದೇ, ಅವರ ಗೋಳು ಅವರದೇ, ಅವರವರ ಕುಟುಂಬ ಅವರದೇ, ಅವರವರ ಸಮಸ್ಯೆ ಅವರದೇ. ಸಹೋದರ ಸಹೋದರಿಯರೇ, ಯಾರ ಬಳಿಗೆ ಯೇಸು ಹೋದ್ರು ಗೊತ್ತಾ ನಿಮಗೆ? ಬಿದ್ದಿರುವವನ ಬಳಿಗೆ ಯೇಸು ಹೋಗ್ತಾರೆ. ಒಂದು ವೇಳೆ ಈ ದಿನ ನಾನು ಆರ್ಥಿಕ ಸಮಸ್ಯೆಯಲ್ಲಿ ಬಿದ್ದಿದ್ದೇನೆ, ಅನಾರೋಗ್ಯದಲ್ಲಿ ಬಿದ್ದಿದ್ದೇನೆ, ಆದರಣೆ ಇಲ್ಲದೆ ಬಿದ್ದಿದ್ದೇನೆ, ಅನಾಥನಾಗಿ ಬಿದ್ದುಕೊಂಡಿದ್ದೇನೆ, ಅರ್ಥ ಮಾಡಿಕೊಳ್ಳುವವರಿಲ್ಲದಕ್ಕೆ ಬಿದ್ದುಕೊಂಡಿದ್ದೇನೆ ಎಂದು ಹೇಳ್ತಿರುವುದಾದರೆ, ನಿಮ್ಮ ಬಳಿಗೆ ನಿಮಗೋಸ್ಕರವೇ ಯೇಸು ಬಂದಿದ್ದಾರೆ. ಬಹಳ ಕಾಲದಿಂದ ಇದೇ ಸಮಸ್ಯೆ, ಬಹಳ ಕಾಲದಿಂದ ಇದೇ ಕಷ್ಟ, ಬಹಳ ಕಾಲದಿಂದ ಇದೇ ತೊಂದರೆ, ಬಹಳ ಕಾಲದಿಂದ ಇದೇ ರೋಗ, ಅದರೊಂದಿಗೆ ನಾನು ಬಿದ್ದುಕೊಂಡಿದ್ದೇನೆ. ಬಹಳ ಕಾಲದಿಂದ ಇದೇ ಸ್ಥಿತಿಯಲ್ಲಿ ಬಿದ್ದಿದ್ದೇನೆ. ಯಾವುದೇ ಏಳಿಗೆ ಬಡ್ತಿ ಇಲ್ಲ ನನಗೆ. ಅದೇ ಜೀವಿತ, ಅದೇ ಕಷ್ಟ, ಅದೇ ಆರ್ಥಿಕ ತೊಂದರೆ, ಅದೇ ಬಲಹೀನತೆ. ನನ್ನ ಜೀವಿತದಲ್ಲಿ ಯಾವ ಏಳಿಗೆ ಬಡ್ತಿ ಇಲ್ಲ.
ಯಥಾಸ್ಥಿತಿಯಲ್ಲಿಯೇ ಬಿದ್ದಿದ್ದೇನೆ ಎಂದು ನೀವು ಹೇಳ್ತಾ ಇದ್ದೀರಾ? ಹಾಗಾದರೆ ನಿಮಗೋಸ್ಕರವೇ ನನ್ನ ಕರ್ತನಾದ ಯೇಸುಕ್ರಿಸ್ತನು ಬಂದಿದ್ದಾರೆ. ಮೂರನೇದು, ಅವನು ಹೇಳ್ತಾನೆ, ನನಗೆ ಯಾರೂ ಇಲ್ಲ ಅಯ್ಯ. ಯಾರೂ ಇಲ್ಲದಿರುವುದೇನು? ಸುತ್ತಲೂ ಬಹಳ ಜನ ಇದ್ದಾರೆ. ಅವರವರ ಗೋಳು ಅವರದು, ಅವರವರ ಬಾಧೆ ಅವರದು, ಅವರವರ ಪ್ರಯತ್ನ ಅವರದು. ನನ್ನ ಸುತ್ತಲೂ ಇರುವವರು ತಾವು ವಾಸಿಯಾಗಬೇಕೆಂದು ಬಯಸ್ತಿದ್ದಾರೆ, ತಾವು ವಾಸಿಯಾಗಬೇಕೆಂದು ಪ್ರಯತ್ನಿಸ್ತಿದ್ದಾರೆ. ಆದರೆ ನಾನು ವಾಸಿಯಾಗಬೇಕೆಂಬುದಾಗಿ ಯಾರೊಬ್ಬರೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ, ಒಬ್ಬನು ಕೂಡ ಸಹಾಯ ಮಾಡ್ತಾ ಇಲ್ಲ. ಅವನು ಹೇಳ್ತಾನೆ, ನನಗ್ಯಾರೂ ಇಲ್ಲ, ಸಹಾಯ ಮಾಡಲು ಒಬ್ಬರೂ ಇಲ್ಲ ಅನ್ನುತ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ನಾನು ವಾಸಿಯಾಗುವುದರೊಳಗಾಗಿ ಮತ್ತೊಬ್ಬನೂ ವಾಸಿಯಾಗುತ್ತಾನೆ. ಏನನ್ನುತ್ತಾನೆ? ನಾನು ವಾಸಿಯಾಗೋದರೊಳಗಾಗಿ ಮತ್ತೊಬ್ಬನು ವಾಸಿಯಾಗ್ತಾನೆ. ಆ ಅದ್ಭುತ ಏನೋ ನನ್ನ ಜೀವಿತದಲ್ಲಿ ನಡೆಯುತ್ತೆ ಎಂದು ನಾನು ಆಸೆಯಿಂದ ಎದುರು ನೋಡ್ತಿರುವಾಗ, ನನ್ನ ಜೀವಿತದಲ್ಲಿ ನಡೆಯಬೇಕಾದ ಅದ್ಭುತ ಕೊನೆಗೆ ಮೊನ್ನೆವರೆಗೂ ಪಕ್ಕದಲ್ಲೇ ಇದ್ದ ಅವನ ಜೀವಿತದಲ್ಲಿ ಅದ್ಭುತ ಆಯ್ತು. ನನ್ನ ಜೀವಿತದಲ್ಲಿ ಬರುವುದು ನನ್ನ ಕೈ ತಪ್ಪಿ ನನ್ನ ಪಕ್ಕದವನಿಗೆ ಸಿಕ್ಕಿತು. ನನಗೆ ಸಿಗಬೇಕಾದ ಉದ್ಯೋಗ ನನ್ನ ರೂಮ್ಮೇಟ್ಗೆ ಸಿಕ್ತು. ನನಗೆ ಸಿಗಬೇಕಾದ ಪ್ರಮೋಷನ್ ನನ್ನ ಪಕ್ಕದಲ್ಲಿದ್ದವನಿಗೆ ಸಿಕ್ತು. ನಾನು ಕೊಂಡುಕೊಳ್ಬೇಕೆಂದಿದ್ದ ಮನೆ ಮತ್ತೊಬ್ಬನು ಕೊಂಡುಕೊಂಡ. ನಾನು ಕೊಂಡುಕೊಳ್ಬೇಕೆಂದಿರುವ ಕಾರು ಇನ್ನೊಬ್ಬನು ಕೊಂಡುಕೊಂಡ. ಈ ದಿನ ನಮ್ಮ ಜೀವಿತದಲ್ಲಿ ಅಂಥವರು ಎಷ್ಟು ಜನ ಇಲ್ಲ ಪ್ರಿಯರೇ. ಏನೆಲ್ಲ ನಾನು ಆಶಿಸಿದೇನೋ, ಏನೆಲ್ಲ ನಾನು ಹೊಂದಿಕೊಳ್ಬೇಕಂದುಕೊಂಡೇನೋ, ಏನೆಲ್ಲ ಸ್ವಾಧೀನ ಮಾಡಿಕೊಂಡು ನಾನು ಸ್ವಂತವಾಗಿ ಮಾಡಿಕೊಳ್ಬೇಕಂದುಕೊಂಡೇನೋ, ಅದು ನನಗೆ ದೊರಕಲಿಲ್ಲ, ಮತ್ತೊಬ್ಬನಿಗೆ ದೊರಕಿತು. ಅದೇನೋ ನನ್ನ ಜೀವಿತದಲ್ಲಿ ಏನೂ ಅರ್ಥವಾಗ್ತಿಲ್ಲ. ಏನಾದರೂ ಆಸೆಪಟ್ಟು ಹಾಗೆ ಆಸೆಪಟ್ಟಿರುವುದನ್ನು ಹೊಂದಿಕೊಳ್ಳಬೇಕು ಅಂದುಕೊಳ್ತೇನೆ, ಅದನ್ನು ಮತ್ತೊಬ್ಬನು ತಕೊಂಡು ಹೋಗ್ತಾನೆ, ಇಲ್ಲವೇ ಮತ್ತೊಬ್ಬನು ದೋಚಿಕೊಂಡು ಹೋಗ್ತಾನೆ. ಅಯ್ಯ, ನಾನು ಕಾಲೆತ್ತಿ ಆ ಕೊಳದೊಳಗೆ ಇಡೋಷ್ಟೊತ್ತಿಗೆ ಮತ್ತೊಬ್ಬನು ಕಾಲಿಟ್ಟುಬಿಟ್ಟು ವಾಸಿಯಾಗ್ತಿದ್ದಾನೆ. ಅವನ ಜೀವಿತದಲ್ಲಿ ಅದ್ಭುತ ನಡೆಯುತ್ತಿದೆ, ಅವನ ಜೀವಿತದಲ್ಲಿ ಮೇಲುಂಟಾಗ್ತಿದೆ, ಅವನು ಸಂತೋಷದಿಂದ ಕುಣಿದಾಡುತ್ತಾ ಹೋಗ್ತಿದ್ದಾನೆ. ನಾನು ಮಾತ್ರ ಹೀಗೆಯೇ ಉಳ್ಕೊಳ್ತಿದ್ದೇನೆ. ಆ ಪಕ್ಕದ ಮನೆಯವನು ಒಂದು ಕಾಲದಲ್ಲಿ ನನ್ನ ಸಂಗಡ ವಿದ್ಯಾಭ್ಯಾಸ ಮಾಡಿದ, ಆದರೆ ಈ ದಿನ ತನ್ನ ಮಗನನ್ನು ಅಮೆರಿಕದಲ್ಲಿ ಓದಿಸ್ತಿದ್ದಾನೆ. ನನ್ನ ಮಗನಿಗೇನೋ ಕನಿಷ್ಠ ನಾನು ಒಂದು ಚಿಕ್ಕ ಸ್ಕೂಲ್ನಲ್ಲಿ ಸೇರಿಸ್ಲಿಕ್ಕಾಗ್ಲಿಲ್ಲ. ನನ್ನೊಂದಿಗೆ ಓದಿದವರೇ ಬಹಳ ಚೆನ್ನಾಗಿದ್ದಾರೆ, ನನ್ನ ಪರಿಸ್ಥಿತಿಯೇ ಸರಿಗಿಲ್ಲ. ನನ್ನ ರೂಮ್ಮೇಟ್ಸ್ 4 ಜನ ರೂಮ್ಮೇಟ್ಸ್ ಇದ್ರು, ಎಲ್ಲರಿಗೂ ಜಾಬ್ ಸಿಕ್ಕಿದೆ, ನನಗೇ ಸಿಗ್ಲಿಲ್ಲ. ನಿಮಗಿಂತಲೂ ಬೇರೆಯವನು ಬುದ್ಧಿವಂತನಾಗಿ ಇರ್ತಿದ್ದಾನೆ, ನಿಮಗಿಂತಲೂ ಬೇರೆಯವನು ಸ್ಮಾರ್ಟ್ ಆಗಿ ಇರ್ತಿದ್ದಾನೆ, ನಿಮಗಿಂತಲೂ ಬೇರೆಯವನು ಪ್ರಖ್ಯಾತಿ ಹೊಂದುತ್ತಿದ್ದಾನೆ, ಇಲ್ಲವೇ ಬೇರೆಯವರ ರೆಕಮೆಂಡೇಶನ್ ಉಪಯೋಗಿಸ್ತಿದ್ದಾನೆ. ನೀವೇನೋ ಇದೇ ಸ್ಥಿತಿಯಲ್ಲೇ ಬಿದ್ದಿದ್ದೀರಿ, ನಿರಾಶರಾಗ್ತಾ ಇದ್ದೀರಾ, ಬಹಳ ಕುಗ್ಗಿ ಹೋಗ್ತಾ ಇದ್ದೀರಾ. ಆ ದಿನ ಅಂಥವನ ಬಳಿಗೆ ಸಹಾಯ ಮಾಡುವವನು ಒಬ್ಬನೂ ಇಲ್ಲದಕ್ಕಾಗಿಯೇ ಯೇಸು ಅವನ ಬಳಿಗೆ ಹೋಗುತ್ತಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ನನ್ನ ಪಕ್ಷದಲ್ಲಿ ಮಾತಾಡುವವರು ಯಾರೂ ಇಲ್ಲ, ನನಗೆ ರೆಕಮೆಂಡೇಶನ್ ಮಾಡುವವರು ಯಾರೂ ಇಲ್ಲ, ನನಗೆ ಪ್ರಮೋಟ್ ಮಾಡುವವರು ಯಾರೂ ಇಲ್ಲ ಎಂದು ನೀವು ಹೇಳ್ತಿರುವುದಾದರೆ ನಿಮಗೊಂದು ಶುಭವಾರ್ತೆ. ನಿಮ್ಮಂಥವರಿಗೋಸ್ಕರವೇ ಯೇಸು ಇಳಿದು ಬಂದಿದ್ದಾರೆ. ಇದನ್ನು ನಂಬುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ? ಪರಿಶುದ್ಧ ದೇವರೇ, ನಮ್ಮನ್ನು ದರ್ಶಿಸಿರಿ. ಪ್ರತಿಯೊಬ್ಬರ ಜೀವಿತಗಳನ್ನು ದೇವರೇ ಅಂಗೀಕರಿಸಿರಿ. ಯಾವ್ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದಾರೆಂದು ನೋಡಿರಿ ದೇವರೇ. ಯಾರಾದರೂ ಗರ್ಭಫಲವಿಲ್ಲದ ಸ್ಥಿತಿಯಲ್ಲಿ ಬಿದ್ದಿರುವುದಾದರೆ ಶ್ರೇಷ್ಠವಾದ ಫಲವನ್ನು ಕೊಡಿರಿ. ನಿರುದ್ಯೋಗ ಸ್ಥಿತಿಯಲ್ಲಿ ಬಿದ್ದಿರುವುದಾದರೆ ಒಳ್ಳೆ ಉದ್ಯೋಗವನ್ನು ಕೊಡಿರಿ ದೇವರೇ. ಅನಾರೋಗ್ಯದಿಂದ ಬಿದ್ದಿರುವುದಾದರೆ ನಮ್ಮ ಶರೀರಗಳನ್ನು ಮುಟ್ಟಿ ವಾಸಿ ಮಾಡಿರಿ ದೇವರೇ. ನಿರಾಶೆ ನಿರುತ್ಸಾಹದಲ್ಲಿ ಬಿದ್ದಿರುವುದಾದರೆ ದೇವರೇ ಉಜ್ಜೀವನವನ್ನು, ನಿರೀಕ್ಷೆಯನ್ನು ನಿಮ್ಮ ಮಕ್ಕಳಲ್ಲಿ ಹುಟ್ಟಿಸಿರಿ ದೇವರೇ. ಕುಟುಂಬ ಸಮಸ್ಯೆಗಳಲ್ಲಿ ಮನಸ್ತಾಪಗಳಲ್ಲಿ ಬಿದ್ದಿರುವುದಾದರೆ ಅಂಥ ಕುಟುಂಬವನ್ನು ಕಟ್ಟಿ ಸಮಾಧಾನವನ್ನು ದಯಪಾಲಿಸಿರಿ ದೇವರೇ. ಸರಿಯಾದ ವಿದ್ಯಾಭ್ಯಾಸ ಮಾಡಲಾರದ ಸ್ಥಿತಿಯಲ್ಲಿ ಬಿದ್ದಿರುವುದಾದರೆ ದೇವರ ಚಿಕ್ಕ ಮಕ್ಕಳನ್ನು ಮೊದಲುಗೊಂಡು ಯವನ ಮಕ್ಕಳವರೆಗೂ ಪ್ರತಿ ಕುಟುಂಬದಲ್ಲಿರುವ ಮಕ್ಕಳನ್ನು, ನಮ್ಮೆಲ್ಲರ ಮಕ್ಕಳನ್ನು ದರ್ಶಿಸಿರಿ ಯೇಸುವೆ. ಓದುವುದರಲ್ಲಿ ವಿಶೇಷ ಶ್ರದ್ಧೆ ದಯಪಾಲಿಸಿರಿ, ಓದುವುದರಲ್ಲಿ ಜ್ಞಾನವನ್ನು ದಯಪಾಲಿಸಿರಿ, ಓದುವುದರಲ್ಲಿ ಜಯ ದಯಪಾಲಿಸಿರಿ. ಆರ್ಥಿಕ ಸಮಸ್ಯೆಯಲ್ಲಿ ಬಿದ್ದಿರುವುದಾದರೆ ದೇವರೇ ಆರ್ಥಿಕ ಸಮಸ್ಯೆಯಿಂದ ಹೊರಬರುವಂತೆ ಸಹಾಯ ಮಾಡಿರಿ. ಆ ಭಯಂಕರವಾದ ಸುರುಳಿನೊಳಗಿಂದ ನಿಮ್ಮ ಮಕ್ಕಳನ್ನು ಮೇಲೆಕೆತ್ತಿರಿ ದೇವರೇ. ಒಳ್ಳೆ ದಿನಗಳನ್ನು ದಯಪಾಲಿಸಿರಿ.
ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿರುವುದಕ್ಕಾಗಿ ನಿಮಗೆ ವಂದನೆಗಳು. ಶ್ರೇಷ್ಠವಾದ ಉತ್ತರ ಅನುಗ್ರಹಿಸುತ್ತಿರುವುದಕ್ಕಾಗಿ ವಂದನೆಗಳು. ನಮ್ಮ ಹೃದಯದಲ್ಲಿರುವ ಭಾರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವಲ್ಲವೇ? ಆ ಎಲ್ಲಾ ಭಾರಕ್ಕೆ ದೇವರೇ ಶ್ರೇಷ್ಠವಾದ ಉತ್ತರ ಶೀಘ್ರದಲ್ಲೇ ನೀವು ಒದಗಿಸುತ್ತಿರುವುದಕ್ಕಾಗಿ ನಿಮಗೆ ಮಹಿಮೆ, ಘನತೆ, ಪ್ರಭಾವಗಳನ್ನು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.